ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ರೊಟ್ಟಿಯನ್ನು ಲಟ್ಟಿಸಿ ಮಾಡಲಿಕ್ಕೆ ಲೆತ್ತೆ ಹಿಡಿ ಅಥವಾ ಲಟ್ಟಣಿಗೆಗೆ ಯಾವ ಥರ ಕವರನ್ನು ಸುತ್ತಬಹುದು. ತುಂಬಾನೇ ಈಸಿಯಾಗಿ ಹೊಸಬರಿಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಈ ರೀತಿಯಾಗಿ ಮಾಡಿ ಕಲಿಬಹುದು. ರೊಟ್ಟಿಯನ್ನು ಮಾಡಲಿಕ್ಕೆ ಬರದೇ ಇರೋರು ಕೂಡ ಈ ರೀತಿಯಾಗಿ ಲಟ್ಟಣಿಗೆಗೆ ಕವರನ್ನು ಸುತ್ತಿ ತುಂಬಾನೇ ಈಸಿಯಾಗಿ ರೊಟ್ಟಿಯನ್ನು ಲಟ್ಟಿಸ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ನೋಡೋಣ. ಮೊದಲನೇದಾಗಿ ನಾವು ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಂಡಿದ್ದೀವಿ. ಲೆತ್ತೆ ಹಿಡಿಗೆ ಕರೆಕ್ಟ್ ಆಗುವಂಥ ನಾವು ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಂಡಿದ್ದೀವಿ. ಬೇಕ್ರಿಗಳಲ್ಲಿ ಸ್ವೀಟ್ಸು ಮತ್ತು ಬ್ರೆಡ್ಸನ್ನೆಲ್ಲ ಹಾಕಿಕೊಡ್ತಾರಲ್ಲ ಅಂಥ ಕವರ್ ಇದು. ಇದನ್ನು ಆ ಸೈಡು ಈ ಸೈಡು ಕರೆಕ್ಟಾಗಿ ಎಡ್ಜಸ್ ಕಟ್ ಮಾಡ್ಕೋಬೇಕು. ನಾವು ಲಟ್ಟಣಿಗೆ ಅಳತೆಯಲ್ಲಿ ಈ ಕವರನ್ನು ತೆಗೆದುಕೊಳ್ಬೇಕು. ಹೊಸಬ್ರಿಗೆ ರೊಟ್ಟಿಯನ್ನು ಲಟ್ಟಿಸಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ನೀವು ಕವರನ್ನು ಕಟ್ ಮಾಡಿ ಲೆತ್ತೆ ಹಿಡಿಗೆ ಕವರನ್ನು ಸುತ್ತಿ ಮಾಡಲಿಕ್ಕೆ ತುಂಬಾ ಚಪಾತಿ ಥರ ಲಟ್ಟಿಸಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಎಡ್ಜಸ್ನೆಲ್ಲ ಕಟ್ ಮಾಡಿ ಈ ಥರ ನಾವು ಇಟ್ಕೋಬೇಕು. ಇವಾಗ ಇದನ್ನು ಈ ಲೆವೆಲ್ಗೆ ಸುತ್ತಾ ಹೋಗಬೇಕು. ಯಾವುದೇ ರೀತಿಯಾಗಿ ಲೂಸಾಗಿ ಸುತ್ತಬಾರ್ದು. ಒಳಗಡೆ ಕವರ್ ಹಾಗೆ ಉಳಿಯುತ್ತೆ. ಮಡಚಿ ಈ ಥರ ಫಿಟ್ಟಾಗಿ ನಾವು ಸುತ್ತಬೇಕು. ರೊಟ್ಟಿಯನ್ನು ತಟ್ಟಿ ಮಾಡೋದಕ್ಕಿಂತ ಈ ಥರ ನಾವು ಲಟ್ಟಣಿಗೆಗೆ ಕವರನ್ನು ಸುತ್ತಿ ಲಟ್ಟಿಸಿ ಮಾಡೋದು ತುಂಬಾ ಈಸಿ ಆಗುತ್ತೆ. ನಾನು ತುಂಬಾ ಈಸಿ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ. ಇದನ್ನು ನೀವಾಗೆ ನೆಕ್ಸ್ಟ್ ಕಟ್ ಮಾಡಿ ತೆಗಿಬೇಕು. ಅಲ್ಲಿ ತನೂ ಬಿಚ್ಚೋದಿಲ್ಲ. ಯಾವುದೇ ರೀತಿಯಾಗಿ ಪ್ಲಾಸ್ಟಿಕ್ ಕಟ್ ಆಗೋದಿಲ್ಲ. ನೋಡಿ, ಇವಾಗ ಕರೆಕ್ಟಾಗಿ ಸುತ್ತಿದ್ದೀನಿ. ತುಂಬಾ ಕರೆಕ್ಟಾಗಿ ಗ್ರಿಪ್ಪಾಗಿ ಈ ಥರ ಸುತ್ತಬೇಕು. ಇವಾಗ ಈ ಥರ ನಾವು ಗಮ್ ಟೇಪನ್ನು ತೆಗೆದುಕೊಳ್ಬೇಕು. ನೀವು ದಾರದ್ಲೆ ಅಥವಾ ರಬ್ಬರ್ ಬ್ಯಾಂಡ್ಲೆ ನೀವು ಸಹಿತ ಹಾಕ್ಬೋದು. ಆದರೆ ರಬ್ಬರ್ ಬ್ಯಾಂಡ್ ಹಾಕಿದರೆ ಆ ಸೈಡು ಈ ಸೈಡು ರೊಟ್ಟಿಗೆ ಒಂದು ಸ್ವಲ್ಪ ತಾಗಿ ಕಟ್ ಆಗುತ್ತೆ. ಅದರಿಂದ ನೀವು ಈ ಥರ ನೀವು ಗಮ್ ಟೇಪನ್ನು ಹಚ್ಚಿ ನೀವು ಮಾಡ್ಕೋಬೋದು. ಈ ಸುತ್ತಿದ ಪೇಪರ್ ಎಲ್ಲ ಸವಿಯೋ ತನೂ ಈ ಥರ ಕಟ್ ಆಗೋದೇ ಇಲ್ಲ. ಅದು ನೀವಾಗೆ ಕಟ್ ಮಾಡಿ ಮತ್ತೆ ತೆಗೆದು ಮತ್ತೆ ಸುತ್ತಬೇಕು. ಅಲ್ಲಿ ತನೂ ಫುಲ್ ಗ್ರಿಪ್ಪಾಗಿ ಕೊಡುತ್ತೆ. ನೀವು ಇದೇ ಥರನಾಗಿ ಗಮ್ ಟೇಪನ್ನು ಆ ಸೈಡು ಈ ಸೈಡು ಚೆನ್ನಾಗಿ ಸುತ್ತಬೇಕು. ಹೊಸಬ್ರು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವೇ ಮೊದಲು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೋಡಿ, ಈ ಥರ ಗ್ರಿಪ್ಪಾಗಿ ನಾನು ಗಮ್ ಟೇಪನ್ನು ಹಚ್ಚಿದ್ದೀನಿ. ನೀವು ಇದೇ ಥರನಾಗಿ ಲಟ್ಟಣಿಗೆಗೆ ಈ ಥರ ನೀವು ಕವರನ್ನು ಸುತ್ತಿ ತುಂಬಾ ಈಸಿಯಾಗಿ ರೊಟ್ಟಿಯನ್ನು ಮಾಡ್ಬೋದು. ಯಾವುದೇ ರೀತಿ ಕಟ್ಟಾಗೋ ಚಾನ್ಸಸ್ಸೇ ಇಲ್ಲ. ಮನೆಯಲ್ಲಿರುವಂತಹ ನಾರ್ಮಲ್ ಕವರನ್ನು ಯೂಸ್ ಮಾಡಿ ಸಹಿತ ನೀವು ಈ ಥರ ಸುತ್ತಿ ರೊಟ್ಟಿಯನ್ನು ಲಟ್ಟಿಸ್ಬೋದು. ಹೊಸಬ್ರು ರೊಟ್ಟಿಯನ್ನು ಮಾಡಿ ಕಲಿಯೋದಕ್ಕೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಈಸಿಯಾಗಿ ಚಪಾತಿ ಥರ ರೊಟ್ಟಿಯನ್ನು ಲಟ್ಟಿಸಿ ನೀವು ಮಾಡ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಇದೇ ಥರನಾಗಿ ಲಟ್ಟಣಿಗೆಗೆ ಕವರನ್ನು ಸುತ್ತಿ ರೊಟ್ಟಿಯನ್ನು ಚಪಾತಿ ಥರ ಲಟ್ಟಿಸ್ಬೋದು. ನೀವು ಡೈಲಿ ರೊಟ್ಟಿಯನ್ನು ಉದ್ದಿದ್ರು 2 ರಿಂದ 3 ತಿಂಗಳಂತೂ ಈ ಕವರ್ ಗ್ರಿಪ್ಪಾಗಿ ನಿಲ್ಲುತ್ತೆ. ಮತ್ತೆ ಆವಾಗ ಚೇಂಜ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಗಮ್ ಟೇಪನ್ನು ಹಚ್ಚಿದ್ದೇನೆ 2 ಸೈಡು. ಇವಾಗ ರೊಟ್ಟಿ ಮಾಡಲಿಕ್ಕೆ ರೆಡಿಯಾಗಿದೆ. ಈ ಥರ ಲೆತ್ತೆ ಹಿಡಿ. ರೊಟ್ಟಿ ಮಾಡಿದ ತಕ್ಷಣ ಈ ಥರ ಕ್ಲೀನಾಗಿ ಒರೆಸಿ ಇಟ್ಕೋಬೋದು. ನೀವು ತೊಳೆದ್ರೆ ಮತ್ತೆ ಒಳಗಡೆ ನೀರು ಹೋಗೋ ಚಾನ್ಸಸ್ ಇದೆ. ಹಾಗಾಗಿ ರೊಟ್ಟಿಯನ್ನು ಮಾಡಲಿಕ್ಕೆ ಅಷ್ಟೇ ಇದನ್ನು ಯೂಸ್ ಮಾಡಿ. ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ಉತ್ತರ ಕರ್ನಾಟಕದ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು.